ನಾವು ಪ್ರತಿ ಸಲಿನೂ ಮಾಡಿಕೊಂಡು ನಾವು ಮುದ್ದೆ ಮಾಡೇ ಮಾಡ್ತೀವಿ ಸರ್. ಮೀನನ್ನು ತೊಗೊಳ್ಳಿ, ಚಿಕನ್ ಅನ್ನು ತೊಗೊಳ್ಳಿ, 120 ಸರ್. ಹೊಟ್ಟೆ ತುಂಬ ಊಟ ಮಾಡಿ. ಮುದ್ದೆ ಬೇಡ ಚಪಾತಿ ತೊಗೊಳ್ಳಿ ಸರ್. ಚಪಾತಿ ಬೇಡ ಮುದ್ದೆ ತೊಗೊಳ್ಳಿ. ಇಲ್ಲಿ ನಾಟಿ ಕೋಳಿ ಸಿಗುತ್ತೆ ನೋಡಿ, ನೀವು ನೋಡ್ಬೋದು. ನಾಟಿ ಕೋಳಿ ಸಿಗುತ್ತೆ. ಇದೆಲ್ಲ ಹೋಮ್ ರೆಮಿಡಿ ಸರ್, ಮನೆಯಲ್ಲೇ ಮಾಡಿರೋದು. ಮಸಾಲೆ ಕೂಡ ನಾವು ಯಾವುದು ಇದು ಮಾಡೋದಿಲ್ಲ, ನೋಡ್ಕೊಳ್ಳಿ ಸರ್. ಇದಾದಮೇಲೆ ನಮ್ಮಲ್ಲಿ ನಾಟಿ ಕೋಳಿ ಆದಮೇಲೆ ಮಾಮೂಲಿ ಇದು ಚಿಕನ್ ಸಿಗುತ್ತೆ ಸರ್. ಬೈಲರ್ ಚಿಕನ್ನು ಸಿಗುತ್ತೆ ನಮ್ಮಲ್ಲಿ. ಅನ್ಲಿಮಿಟೆಡ್ ಸರ್. ಮುದ್ದೆ ರೈಸು ನಮ್ಮದು ಹತ್ರ ಎಲ್ಲ ಅನ್ಲಿಮಿಟೆಡ್ ಇದೆ. ಆಮೇಲೆ ನೀವು ನೋಡ್ಬೋದು ಮೀನು ತಲೆ ಸಿಗುತ್ತೆ ನಮ್ಮಲ್ಲಿ. ಮೀನು ತಲೆ ಸಿಗುತ್ತೆ, ಮೀನಿನ ತಲೆ. ಆಮೇಲೆ ನೀವು ಇನ್ನೊಂದು ಸಲ ಬನ್ನಿ, ನಮ್ಮ ಫೇವ್ರೇಟು, ನಮ್ಮ ಜನಗಳಿಗೆ ತುಂಬ ಫೇವ್ರೇಟವಾದ ಮೀನು ನೋಡಿ ಸರ್. ಸ್ಲೈಸು ನೋಡಿ, ಎಲ್ಲ ಥರದ ಸ್ಲೈಸ್ ಇದೆ. ಈ ಥರ ಸ್ಲೈಸ್ ಸಿಗುತ್ತೆ ನಮ್ಮಲ್ಲಿ. ನಮ್ಮ ಆಟೋ ಹಣ್ದಿರಿಗೆ ಅಂತೂ ನೀವು ಹೇಳೋಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ತಲೆ. ನಮ್ಗೆ ಯಾರೇ ಬಂದು ತಲೆನೂ ತೊಗೊಬೋದು, ಒಂದು ತಲೆನೂ ತೊಗೊಬೋದು, ಒಂದು ಸ್ಲೈಸು ತೊಗೋಬೋದು, ಇಲ್ಲ 2 ಸ್ಲೈಸು ತೊಗೋಬೋದು, ಹೆಂಗೆ ಬೇಕಾದ್ರೆ ತೊಗೊಬೋದು. ನನ್ನ ಸಣ್ಣ ಮಕ್ಕಳು ಬರ್ತಾರೆ ಸರ್ ಊಟ ಮಾಡಲಿಕ್ಕೆ. ಯಾವಾಗಲೂ ಸಣ್ಣ ಮಕ್ಕಳು ಬಂದಾಗೆಲ್ಲ ನಾವು ಸ್ಲೈಸೇ ಕೊಡ್ತೀವಿ. ಅವ್ರು ಏನು ಕೇಳ್ತಾರೋ ಅದು ನಾವು ಕೊಡೋದು ನಮ್ಮ ಇದು ನೋಡಿ. ಹಿಂಗೆ ಸ್ಲೈಸ್ ಇರುತ್ತೆ ಸರ್. ಬಿಸಿ ಮುದ್ದೆ ಬೆಣ್ಣೆ ಜೊತೆಯಲ್ಲಿ ಮುದ್ದೆ ಬರುತ್ತೆ ಸರ್. ಯಾವಾಗಲೂ ನೋಡಿ ಹಿಂಗೆ ಇರುತ್ತೆ ನಮ್ಮದು ಕ್ವಾಲಿಟಿ ರಾಗಿ. ಮತ್ತು ಕೂಡ ರೈಸು ನೀವು ನೋಡ್ಬೋದು ಕೂಡ, ರೈಸ್ ನೋಡ್ಬೋದು ಸರ್. ನಮ್ಮದು ಅನ್ಲಿಮಿಟೆಡ್ ರೈಸು. ರೈಸು ಕೂಡ ಅನ್ಲಿಮಿಟೆಡು. ಆಮೇಲೆ ನಿಮ್ಗೆ ಇನ್ನೊಂದು ವಿಶೇಷ ಸರ್, ನಮ್ಮಲ್ಲಿ ಅಡಿಕೆ ಪ್ಲೇಟಲ್ಲಿ ಅರೈಕ ಪ್ಲೇಟಲ್ಲೇ ಕೊಡ್ತೀವಿ ಸರ್. ನಮ್ಮ ಹೋಟ್ಲಲ್ಲಿ ವಿಶೇಷ ಏನು ಅಂದರೆ ಅರೈಕ ಪ್ಲೇಟಲ್ಲೇ ಕೊಡ್ತೀವಿ. ಮತ್ತು ಮುದ್ದೆ ಕೊಡ್ತೀವಿ ಅನ್ಲಿಮಿಟೆಡು, ರೈಸು ಕೊಡ್ತೀವಿ. ಮುದ್ದೆ ಬೇಡ ಅಂದವ್ರಿಗೆ ನೋಡಿ, ನೀವು ನಂಬಲ್ಲ, ಚಪಾತಿ ಮನೆ ಚಪಾತಿನೇ ಸರ್. ಹೋಮ್ ಮೇಡ್ ಚಪಾತಿ ಕೂಡ ನಮ್ದು ಯಾವುದೇ ಆಗಲಿ ಇದು ಮಾಡೋದಿಲ್ಲ. ಚಪಾತಿನೂ ಸಿಗುತ್ತೆ ನಮ್ಮಲ್ಲಿ ಸರ್. 12 ಗಂಟೆಯಿಂದ ನಮ್ಮಲ್ಲಿ 12 ಗಂಟೆಯಿಂದ 5 ಗಂಟೆವರೆಗೂ ನಾವೇನು ಹೇಳೋದು, ಇಷ್ಟೇನು ತೋರಿಸೋದು ಅದೆಲ್ಲ ಇದ್ದೇ ಇರುತ್ತೆ. 5 ಗಂಟೆ ಆದಮೇಲೆ ನಮ್ಮದು ತವಾ ಫ್ರೈ ಸ್ಟಾರ್ಟ್ ಆಗುತ್ತೆ. ತವಾ ಫ್ರೈ ವಿತ್ ಇದು ಜೊತೆಯಲ್ಲಿ ಸಿಗುತ್ತೆ ಸರ್. ಇದೆಲ್ಲ ಸಿಗುತ್ತೆ ಸರ್. 59 ರೂಪಾಯಿ ಅಂದರೆ ಅಲ್ಲಿ ಮುದ್ದೆ ಅನ್ಲಿಮಿಟೆಡ್ ಸಿಗುತ್ತೆ ಸರ್. ರೈಸು ಅನ್ಲಿಮಿಟೆಡ್ ಸಿಗುತ್ತೆ. ಆದರೆ ಎಷ್ಟು ಬೇಕಾದ್ರೂ ಹೊಟ್ಟೆ ತುಂಬ ಊಟ ಮಾಡ್ಬೋದು 59 ರೂಪಾಯಿ ಕೊಟ್ಟರೆ ನಮ್ಮಲ್ಲಿ. ನಾವು ಯಾವತ್ತೇ ಆಗಲಿ ನಮ್ಮ ಯಾರೇ ಬರಲಿ ನಮ್ಮ ಸ್ನೇಹಿತರಿಗೆ ಒಂದು ಮೊಟ್ಟೆ ಕೊಡ್ತೀವಿ. ಮೊಟ್ಟೆ ಕೊಡ್ತಿದ್ದೋ ತುಂಬ ಕಾಸ್ಟ್ಲಿ ಆಗೋದ್ರಿಂದ ಈಗ ರೇಟ್ ಹೆಚ್ಚೋದ್ರಿಂದ ಮೊಟ್ಟೆ ನಿಲ್ಲಿಸಿದ್ದೀವಿ. ಅತಿ ಶೀಘ್ರದಲ್ಲೇ ಅದನ್ನು ಸ್ಟಾರ್ಟ್ ಮಾಡ್ತೀವಿ. 59 ರೂಪಾಯಿ ಅದು ಬರುತ್ತೆ, ಇನ್ಕ್ಲೂಡಿಂಗ್ ಬರುತ್ತೆ ಸರ್. 120 ರೂಪಾಯಿಗೆ ನೀವು ಮೀನಾದ್ರೂ ತೊಗೋಬೋದು, ಚಿಕನ್ ಆದ್ರೂ ತೊಗೊಬೋದು, ಅನ್ಲಿಮಿಟೆಡ್ ರೈಸ್ ತೊಗೊಬೋದು, ಮುದ್ದೆ ತೊಗೊಬೋದು. ಮುದ್ದೆ ರೈಸ್ ಬೇಡ ಅಂದರೆ ಚಪಾತಿನೂ ಕೂಡ ತೊಗೊಬೋದು. ನಮ್ಮಲ್ಲಿ ನಾಟಿ ಕೋಳಿನೂ ಸಿಗುತ್ತೆ, ಅದಕ್ಕೂ ಸೇಮ್ ಈ ಮುದ್ದೆ ರೈಸು ಅನ್ಲಿಮಿಟೆಡ್ ಇರುತ್ತೆ. ಅದಕ್ಕೂ ಮುದ್ದೆ ಬೇಡ ಅಂದರೆ ಚಪಾತಿ ತೊಗೊಬೋದು ಸರ್. ಫಿಶ್ ಊಟದಲ್ಲಿ 2 ಸ್ಲೈಸ್ ಬರುತ್ತೆ. ನಿಮ್ಮ ಸ್ಲೈಸ್ ಬೇಡ ಅಂದರೆ ತಲೆ ಬರುತ್ತೆ, ತಲೆ ವಿತ್ತು ಜೊತೆಲಿ ಸ್ಲೈಸು ಬರುತ್ತೆ. 2 ಥರನೂ ಬರುತ್ತೆ, 2 ಥರ ತಿನ್ಬೋದು ಸರ್. ಮುದ್ದೆ ರೈಸು ನಾವು ಹೇಳ್ದಂಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಬೋದು ಸರ್. ಅದರಲ್ಲಿ ನಾವು ಅನ್ಲಿಮಿಟೆಡ್ ನೀವು ಯಾವಾಗ ಹೇಳಿದ್ರು ಖುಷಿಯಾಗಿ ಕೊಡ್ತಾನೆ ಇರ್ತೀವಿ ಸರ್. ಇದು ಸುಮಾರು ಎಷ್ಟು ವರ್ಷ ಅಂತ ನಾನು 9 ತಿಂಗಳಾಗಿದೆ. ಇವತ್ತಿಗೆ 100 ಡೇಸ್ ಆಗಿದೆ, ಕಂಪ್ಲೀಟ್ ಆಗಿದೆ ನಮ್ಮದು. ಅದೊಂದು ಖುಷಿ ಇದೆ ನಮಗೆ. ನಾವು ಇಷ್ಟೆಲ್ಲ ಮಾಡ್ತಿದ್ದಕ್ಕೆ ನಮ್ಮ ಜನಗಳೇ ಇದಕ್ಕೆ ಸಾಕು. ಟೈಮಿಂಗ್ಸ್ ಬೆಳಗ್ಗೆ 12 ಗಂಟೆಯಿಂದ ಸರ್ ನೈಟ್ 5 ಗಂಟೆವರೆಗೂ, ಸಂಜೆ 5 ಗಂಟೆವರೆಗೂ ಊಟ ಸಿಗುತ್ತೆ. ಆಮೇಲೆ ತವಾ ಫ್ರೈ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಊಟ ಸ್ಟಾರ್ಟ್ ಆಗುತ್ತೆ. ಲೊಕೇಶನ್ ಸರ್ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ಕನ್ನಡದ ಕೈ ರುಚಿ ಅಂತ ಹೋಟೆಲು. ಕರುನಾಡ ಕೈ ರುಚಿ ಅಂತ ಸರ್ಕಲಲ್ಲೇ ಇದೆ ಸರ್ ನಮ್ಮದು. ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಟುವರ್ಡ್ಸ್ ಬಸವೇಶ್ವರ ನಗರ ಹೋಗೋ ಕಡೆ ರೈಟ್ ಸೈಡಲ್ಲಿ ಬರೋದೇ ನಮ್ಮದು ಕರುನಾಡ ಕೈ ರುಚಿ ಸರ್. ಫೋನ್ ನಂಬರು 9739262626. ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ಬಂದರೆ ಸರ್ ಸರ್ಕಲ್ ಸಿಗೋದೆ ನಮ್ಮ ಹೋಟ್ಲು ಕರುನಾಡ ಕೈ ರುಚಿ ಅಂತ. ನಮ್ಮದೇ ಸರ್ಕಲಲ್ಲಿದೆ ಸರ್. ಇಲ್ಲ, ಸೋಮವಾರ ಒಂದು ದಿವಸ ಮಾತ್ರ ರಜಾ ಮಾಡ್ತೀವಿ ಸರ್. ಸೋಮವಾರ ಒಂದು ದಿವಸ ಮಾತ್ರ ರಜಾ ಇರುತ್ತೆ ಸರ್. ಮಾಮೂಲಿ ಮಧ್ಯಾಹ್ನ 12 ಗಂಟೆಯಿಂದ 5 ಗಂಟೆವರೆಗೂ ಬಿಸಿ. ಆಮೇಲೆ ನಮ್ದು ಇನ್ನೊಂದು ವಿಶೇಷ ಹೇಳಬೇಕು ಅಂದರೆ 12 ಗಂಟೆಗೆ ಒಂದ್ಸಲಿ ಮುದ್ದೆ ಮಾಡಿದ್ರೆ 2:30ಗೆ ಒಂದ್ಸಲಿ ಇನ್ನೊಂದು ಶಿಫ್ಟ್ ಮುದ್ದೆ ಹೋಗುತ್ತೆ. ನೀವು ಅದನ್ನ ನೋಡಿ, ನಾವು ಮಾಡ್ತೀವಿ ಅನ್ನೋದು ನೀವು ನೋಡಿ ಗ್ರಾಹಕರಿಗೆ ತಿಳಿಸಿ. ಅದೊಂದು ನಾನು ತಿಳ್ಕೊತೀನಿ. ನಮ್ಮದು 12 o'clock ಒಂದ್ಸಲಿ ಮುದ್ದೆ, 2:30 ಒಂದ್ಸಲಿ ಮುದ್ದೆ ಸರ್. ನನ್ನ ಹೆಸರು ಅರುಣ್ ಅಂತ. ಇಲ್ಲಿ ಓನರು ಕೂಡ ನಾನೇ, ಕಾರ್ಮಿಕರು ನಾನೇ. ನನ್ನ ಪಕ್ಕ ಕಿರಣ ಸರ್ ಇವನು ನಮಗೆ.
ಮಹಾಭಾರತದಲ್ಲಿ ಕರ್ಣ ಇದ್ದಂಗೆ ನಮ್ಮ ಸ್ನೇಹಿತ, ನನ್ನ ತಮ್ಮ, ಮೇನ್ ಪಿಲ್ಲರು ಸರ್. ಕರ್ನಾಟಕ ಕೈ ರುಚಿಲಿ ಸರ್ ಎಂತಕ್ಕೆ ಜನ ಬರಬೇಕು ಅಂದರೆ ಮುದ್ದೆಗೋಸ್ಕರ ಬರಬೇಕು ಅಂತ ಹೇಳ್ತೀನಿ ಸರ್. ಎಂತಕ್ಕೆ ಅಂದರೆ ನಾವು ಪ್ರತಿ ಸಲ ಮುದ್ದೆ ಮಾಡ್ಬೇಕಾದ್ರೆ ಬೆಳಗ್ಗೆ 12 ಗಂಟೆಗೆ ಒಂದ್ಸಲ ಮುದ್ದೆ ಮಾಡ್ತೀವಿ, ತಿರ್ಗಾ ಮಧ್ಯಾಹ್ನ ನಮ್ಮ ಗ್ರಾಹಕರಿಗೋಸ್ಕರ ತಿರ್ಗಾ 2:15 ಒಂದ್ಸಲ ಮುದ್ದೆ ಮಾಡ್ತೀವಿ ಸರ್. ಟೈಮ್ ನೋಡ್ಕೊಳ್ಳಿ, ಈಗ ಕರೆಕ್ಟ್ ಟೈಮ್ಗೆ ನಾವು ಮಾಡ್ತೀವಿ 12:30 ಒಂದ್ಸಲ ಪ್ರತಿ ಸಲ ಮಾಡ್ತೀವಿ ಸರ್. ಪ್ರತಿ ಸಲ ಮಾಡಿದಾಗೂ ನಾವು ಬೆಣ್ಣೆ ಯೂಸ್ ಮಾಡ್ತೀವಿ ಸರ್. ಅದು ನಂದಿನಿ ತುಪ್ಪನೇ ಯೂಸ್ ಮಾಡ್ತೀವಿ ಸರ್, ಬೆಣ್ಣೆ ಯೂಸ್ ಮಾಡ್ತೀವಿ. ನೋಡಿ ಸರ್, ನಿಮ್ಮ ಮುಂದೆನೇ ಹಾಕ್ತೀನಿ, ನೋಡ್ಕೊಳ್ಳಿ ಸರ್. ನಾವು ಪ್ರತಿ ಸಲಿನೂ ನಮ್ಮ ಗ್ರಾಹಕರಿಗೆ ನಮ್ಮ ಮುದ್ದೆ ಎಂತಕ್ಕೆ ಇಷ್ಟ ಅಂತ ನೀವೇ ನೋಡ್ಕೊಳ್ಳಿ. ನಾವು ಪ್ರತಿ ಸಲಿನೂ ಮಾಡಿಕೊಂಡು ನಾವು ಮುದ್ದೆ ಮಾಡ್ತೀವಿ ಸರ್. ಫಸ್ಟ್ ಟೈಮ್ ಬಂದಿದ್ದಾ? ಹಾಂ, ಫಸ್ಟ್ ಟೈಮು. ಈಗ ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ಅನ್ಲಿಮಿಟೆಡ್ ಕೊಡ್ತೀರಾ? ಎಷ್ಟು ಬೇಕಾದ್ರೂ ಹೋಗೋದಾ? ಅನ್ಲಿಮಿಟೆಡ್ ತಿನ್ನೋಕ್ಕಾಗಲ್ಲ, ನಮಗೆ ಮಿನಿಮಮ್ ಎಷ್ಟಾಗ ತಿನ್ಬೋದು ಅಷ್ಟೇ. ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಚೆನ್ನಾಗಿದೆ. ಬೇರೆ ಕಡೆ ಊಟ ಮಾಡಿರ್ತೀವಿ, ಇಲ್ಲಿ ಫಿಶ್ ಊಟ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬರ್ತಾ ಇದ್ದೀವಿ. ಹೌದಾ? ಏನು ತೊಗೊಂಡಿದ್ದೀರಾ? ಇದು ಪೀಸು ಅಲ್ವಾ. ಈ ಒಂದು ಸ್ಥಳದಲ್ಲಿ ಭಾಳ ಅವರು ಅನುಭವಿಸ್ತರು, ಭಾಳ ಬರ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ಭಾಳ ಕಡಿಮೆ ದರದಲ್ಲಿ ಈ ಥರ ರುಚಿಯಾಗಿ ಊಟ ಸಿಗ್ತಾಯಿದೆ ಅಂದರೆ ನಮ್ಮೆಲ್ಲರ ಏನೋ ಒಂದು ಭಾಗ್ಯ ಅಂತ ಹೇಳ್ಬೋದು. ನಿಜವಾಗಿಯೂ ಅವ್ರಿಗೂ ಭಗವಂತ ಅದೇನು ಇವತ್ತಿನ ಕಾಲದಲ್ಲಿ ಈ ದರದಲ್ಲಿ ಇವತ್ತಿನ ಈ ಊಟನ ಕೊಡೋದು ಭಾಳ ಕಷ್ಟ ಇದೆ. ಆದರೂ ಬರತಕ್ಕಂಥ ಎಲ್ಲ ಗ್ರಾಹಕರು ಹೊಟ್ಟೆ ತುಂಬ ಊಟ ಕೊಡ್ತಾವ್ರಲ್ಲ, ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಶಕ್ತಿ ಕೊಡಲಿ ಇದೇ ರೀತಿ ಅಂತ ಹೇಳೋಕೆ ಒಂದೆರಡು ಮಾತು. ನಾನು ದಿನ ಫಿಶ್ ತೊಗೊತಾ ಇದ್ದೆ, ಇವತ್ತು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನು ಭಾಳ ಚೆನ್ನಾಗಿದೆ, ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ, ಭಾಳ ಅದು ಹೇಳೋಕ್ಕಾಗಲ್ಲ ಬಿಡಿ, ಭಾಳ ಹೊಟ್ಟೆ ತುಂಬ ಕೊಡ್ತಾಯಿದೆ. ಹಾಂ, ನಮಗೆ ಇದು ಭಾಳ ಅಳುಬ್ರಿ ಇವರು, ನಮಗೆ ಆಗಲೇ ಭಾಳ ವರ್ಷಗಳಿಂದ ನಮಗೆ ಭಾಳ ಅಳುಬ್ರು. ಬರ್ತಾ ಇದ್ದೀನಿ ಡೈಲಿ, ನಾನೇನು ಊಟ ಮಾಡಲ್ಲ, ಆದರೆ ನಮಗೆಲ್ಲ ಪರಿಚಯ ಭಾಳ ಚೆನ್ನಾಗಿದೆ. ನಾನು ಬರ್ತಾ ಇರ್ತೀನಿ, ಅವಾಗ ಊಟ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ನಾವು ಕೂಡ ಕಾಸಿಲ್ಲ, ವರ್ತಬಲ್ ಇದೆ ಸರ್. ಸರ್ ನಾನು ಈ ಕಡೆ ನಾವು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಈ ಕಡೆ ಬಂದಾಗಲೆಲ್ಲ ನಾವು ಇಲ್ಲಿ ಇಲ್ಲೇ ಬಂದು ಊಟ ಮಾಡೋದು. ಏನು ತೊಗೊಂಡಿದ್ರಿ? ನಾನು ಇವತ್ತು ಅನ್ಲಿಮಿಟೆಡ್ ಊಟ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಏನೆಲ್ಲ ಕೊಡ್ತಾರೆ ಅನ್ಲಿಮಿಟೆಡಲ್ಲಿ ಫಿಶ್ಶು ಮತ್ತು ಅನ್ಲಿಮಿಟೆಡ್ ಮುದ್ದೆ ಮತ್ತು ರೈಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಮುದ್ದೆ ರೈಸು ಅನ್ಲಿಮಿಟೆಡ್ ಇರುತ್ತೆ, ಫಿಶ್ ಮಾತ್ರ ಲಿಮಿಟೆಡ್ ಇರುತ್ತೆ. ಫಿಶ್ ಮಾತ್ರ 2. ಹೌದು. ಟೇಸ್ಟ್ ವೈಸ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಟೇಸ್ಟ್ ವೈಸಲ್ಲಿ ಏನು ಬೇರೆ ಮಾತಿಲ್ಲ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಪ್ರೈಸಿಗೆ ಬರ್ತಾ ಕೊಡೋ ಪ್ರೈಸ್ಗೆ ತುಂಬಾ ವರ್ತಿದೆ ಸರ್. ಅದೇ ನಾವು ಹೊರಗಡೆ ನಾವು ಹೋಗಿ ಮುದ್ದೆ ರೈಸ್ ತಿಂತೀವಿ ಅಂತಂದ್ರೆ ಲಿಮಿಟೆಡ್ ಕೊಡ್ತಾರೆ, ಬಟ್ ಇಲ್ಲಿ ಚೆನ್ನಾಗಿದೆ. ನಮಗೆ ಎಷ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ರೆಕಮೆಂಡ್ ಮಾಡ್ಬೋದು ಬೇರೆಯವರಿಗೆ? ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ಬೋದು. ನನ್ನ ಹೆಸರು ಸಂತೋಷ್ ಅಂತ. ಥ್ಯಾಂಕ್ ಯು ಸರ್. ಹೇಳಿ ಸರ್. ನಾನಿಲ್ಲಿ ಸುಮಾರು ಒಂದು 6-7 ತಿಂಗಳಿಂದ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಏನಂತಂದರೆ 1 ಗಂಟೆ ಅಂತ 1 ಗಂಟೆ ಸ್ಟಾರ್ಟ್ ಮಾಡ್ತಾರೆ ಎಕ್ಸಾಕ್ಟಾಗಿ, ಯಾವುದು ಡಿಲೇ ಮಾಡಿಲ್ಲ. ಪಂಕ್ಚುಯಾಲಿಟಿಗೆ ಇನ್ನೊಂದು ಹ್ಯಾಟ್ಸ್ ಆಫ್ ಕೊಡ್ಬೋದು. ಮತ್ತು ಕಾಸ್ಟ್ ಎಫೆಕ್ಟಿವ್ ಇದೆ. 120 ರೂಪಾಯಿಗೆ ನೀವು ಇಲ್ಲಿ ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಮತ್ತು ಕ್ವಾಲಿಟಿ ಮತ್ತು ಅನ್ಲಿಮಿಟೆಡ್ ಮುದ್ದೆ ಮತ್ತು ಅನ್ಲಿಮಿಟೆಡ್ ರೈಸ್ ಅಂತ ಏನಿದೆ, ಯಾರೇ ಕೂಲಿ ಕಾರ್ಮಿಕರು ಅಥವಾ ದಿನನಿತ್ಯ ಆಟೋ ಡ್ರೈವರ್ ಯಾರೇ ಓಡಿಸ್ತಾರೋ ಅವ್ರಿಗೆ ಎಲ್ಲರಿಗೂ ಕೈ ಹಿಡಿಸೋ ದರದಲ್ಲೂ ಇದು ಕೂಡ ಇದೆ. ಎಲ್ಲರೂ ಬನ್ನಿ. ಬರೀ ಊಟದಷ್ಟೇ ಅಲ್ಲ, ಸಾಯಂಕಾಲ ಕೂಡ ಇವ್ರದ್ದು ಫಿಶ್ ಫ್ರೈ ಮತ್ತು ಇನ್ನೊಂದು ಪ್ರಾನ್ಸ್ ಎಲ್ಲ ಮಾಡ್ತಾರೆ. ಅದು ತುಂಬ ಎಲ್ಲ ಒಳ್ಳೆ ರೇಟಲ್ಲೇ ಇದೆ, ಯಾವುದೂ ಜಾಸ್ತಿ ಏನಿಲ್ಲ. ಸೊ ಎಲ್ಲರೂ ಹೊಟ್ಟೆ ತುಂಬ ಬಂದು ಊಟ ಮಾಡಿ ಆರೋಗ್ಯ ಕಾಪಾಡಿ. ನೀವು ಯಾವ್ದು ತಗೊಳ್ಳೋದು ಸರ್? ಯಾವ್ದು ನಿಮ್ಗೆ ಜಾಸ್ತಿ ಇಷ್ಟ? ನಾನು ಯೂಶ್ವಲಾಗಿ ಇಲ್ಲಿ ಬಂದರೆ ಭಾಷಾ, ಪ್ರಾನ್ಸು ಮತ್ತು ಬರೀ ಫಿಶ್ ಅನ್ನೋ ಒಂದೇ ಅಲ್ಲ, ನಾಟಿ ಕೋಳಿ ಅಥವಾ ಆ ಥರ ಕೂಡ ಇದೆ, ಅದನ್ನು ಟ್ರೈ ಮಾಡಿ. ಸೊ ಯಾರ್ಯಾರು ಈ ಜಿಮ್ಮು ಅಥವಾ ಇನ್ನೊಂದು ಏನಾರ ಡಯಟ್ ಏನಾದ್ರು ಮಾಡೋದಾದರೆ ನಿಮಗೆಲ್ಲ ಫಿಶ್ ಫುಡ್ಸ್ ಇದೆಲ್ಲ ತುಂಬ ಒಳ್ಳೆಯದು, ಪ್ರೋಟೀನ್ ಆಗಲಿ ಇದಕ್ಕಾಗಲಿ ಎಲ್ಲ ಸೂಪರ್ ಆಗಿದೆ. ಬಂದು ಟ್ರೈ ಮಾಡಿ. ನಾನು ಜೆಪನಗರದಿಂದ ಇಲ್ಲಿ ಊಟ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಮತ್ತು ಮುದ್ದೆ ಊಟ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ಅದಕ್ಕೋಸ್ಕರ ನಾನು ಜೆಪನಗರದಿಂದ ಊಟಕ್ಕೋಸ್ಕರ ಬಂದಿದ್ದೀನಿ. ಏನು ತೊಗೊಳ್ತೀರಾ ಇಲ್ಲಿ ಬಂದರೆ ನೀವು?
ನೀವು ಏನು ಜಾಸ್ತಿ ತಗೊಳ್ಳೋದು ಯಾವ್ದು ಊಟ ತಗೊಳ್ಳುತ್ತೆ? ಫಿಶ್ ಊಟ, ಫಿಶ್ ಊಟ. ಮೀನು ಮುದ್ದೆ, ಫಿಶ್ ಊಟದಲ್ಲಿ ಏನೆಲ್ಲ ಕೊಡ್ತಾರೆ? ಫ್ರಾನ್ಸು ಇದೆಲ್ಲ ಇದೆ ಸಂಜೆ ಹೊತ್ತು. ಹಾಂ ಈಗ ಏನಿದ್ರು ಮುದ್ದೆ ಊಟ, ಮೊಟ್ಟೆ ಮತ್ತು ಕೋಳಿ ಸಾರು, ಮೀನು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಅಂದರೆ ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ ನೀವು? ರೆಗ್ಯುಲರ್ ಆಗಿ ಅಂದರೆ ವಾರಕ್ಕೆ ಒಂದು ಮೂರು ಸಲ ಬಂದು ಹೋಗ್ತೀನಿ. ಹಾಂ. ಸೋಮವಾರ ಶನಿವಾರ ಬಿಟ್ಟು ಇನ್ನೆಲ್ಲ ದಿನ ಬಂದು ಒಂದು 3-4 ದಿನ ಬಂದು ಊಟ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಕೊಡೋ ಪ್ರೈಸ್ಗೆ ಬರ್ತಲ್ಲ 120 ರೂಪಾಯಿಗೆ. ಓಕೆ ತುಂಬ ಕಡಿಮೆ ರೇಟು, ಹಾಂ ಹಾಂ ಬಡವ್ರಿಗೂ ಒಳ್ಳೆಯದಾಗುತ್ತೆ, ನಮಗೂ ಎಲ್ಲರಿಗೂ ಚೆನ್ನಾಗಿದೆ, ಚೆನ್ನಾಗಿ ಊಟ ಚೆನ್ನಾಗಿ ಮಾಡ್ಕೊಡ್ತಾರೆ. ಹಾಂ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.